ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ನ್ಯೂ ವಿಡಿಯೋ. ಇವತ್ತು ಮತ್ತೊಂದು ವಿಶೇಷ ವಿಡಿಯೋ ಜೊತೆ ನಿಮ್ ಮುಂದೆ ಬಂದಿದೆ. ನಾನು ಈಗಾಗಲೇ ವಿಡಿಯೋದಲ್ಲಿ ಒಂದು ಮನೆನ ತೋರಿಸ್ತಾ ಇದ್ದೇನೆ. ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು. ಈ ಮನೆ ಆಗಿರ್ಬೋದು, ಈ ಮನೆಯ ಪರಿಸ್ಥಿತಿ ಆಗಿರ್ಬೋದು. ಈ ಮನೆ ಯಾರ್ದು ಅಂತ ಹೇಳಿದ್ರೆ ಭಜನೆಯ ತರಬೇತುದಾರರು ಮತ್ತು ಭಜನೆಯ ಗುರು ಅಂತಾನೆ ಹೇಳ್ಬೋದು. ಅನೇಕ ಶಿಷ್ಯಂದಿರ ಒಂದು ಬಳಗವನ್ನೇ ಹೊಂದಿದ್ದಾರೆ ಇವರು. ಸದಾ ನಗುಮುಖದಿಂದ ಎಲ್ಲರ ಜೊತೆ ಬೆರೆತ್ಕೊಂಡು ಎಲ್ರಿಗೂ ಅಚ್ಚುಮೆಚ್ಚಾಗಿರುವಂತಹ ಒಬ್ಬರು ಗುರುಗಳು ಅಂತಾನೆ ಹೇಳ್ಬೋದು. ನೋಡಿ, ಇವ್ರ ಮನೆಯ ಒಂದು ಪರಿಸ್ಥಿತಿಯನ್ನು ನಾನು ಇವತ್ತು ಹೇಳ್ತಾ ಹೋಗ್ತೇನೆ ನಿಮಗೆ. ಬೆಳ್ತಂಗಡಿ ತಾಲೂಕಿನ ನೆರಿಯ ಗ್ರಾಮದ ಕಡ್ಡಿಬಾಗಿಲು ಎಂಬಲಿನ ಹರೀಶ್ ನೆರಿಯ ಎಂಬವರ ಮನೆಯಲ್ಲಿ ರಾತ್ರಿಯ ವೇಳೆ ಬೆಂಕಿ ಅನಾಹುತ ಉಂಟಾಗಿ ಮನೆಗೆ ಭಾರಿ ಹಾನಿಯಾದ ಘಟನೆ ಸೋಮವಾರ ರಾತ್ರಿ ನಡೆದಿದೆ. ಘಟನೆಯ ವೇಳೆ ಮನೆಯಲ್ಲಿ ಯಾರೂ ಇಲ್ಲದ ಕಾರಣ ಯಾವುದೇ ಸಾವು ನೋವು ಉಂಟಾಗಿಲ್ಲ. ಘಟನೆಯ ಸಂದರ್ಭದಲ್ಲಿ ಹರೀಶ್ ನೆರಿಯರವರು ಯಾವುದೋ ಒಂದು ಕೆಲಸದ ಮೂಲಕ ಹೊರಗಡೆ ಹೋಗಿದ್ರು. ಹಾಗೆ ಅವರ ಪತ್ನಿ ಮತ್ತು ಇನ್ನೋರ್ವ ಮಗಳು ಅವರು ತನ್ನ ತಾಯಿ ಮನೆಗೆ ತೆರಳಿದ್ರು. ಹಾಗೆ ಹರೀಶ್ ನೆರಿಯರವರ ತಾಯಿ ಮತ್ತು ಅವರ ಇನ್ನಿಬ್ಬರು ಮಕ್ಕಳು ಪಕ್ಕದ ಮನೆಗೆ ಅಂತ ಹೇಳಿ ತೆರಳಿದ್ರು. ಆದ ಕಾರಣ ಯಾವುದೇ ರೀತಿಯ ಸಾವು ನೋವುಗಳು ಅಲ್ಲಿ ಸಂಭವಿಸಿಲ್ಲ. ಮನೆಗೆ ಯಾವ ರೀತಿ ಬೆಂಕಿ ತಗುಲಿರ್ಬೋದು ಅನ್ನೋ ಒಂದು ಮಾಹಿತಿ ಇನ್ನೂ ಕೂಡ ಸರಿಯಾಗಿ ಲಭ್ಯವಾಗಲಿಲ್ಲ. ಹಾಗೆಯೇ ಹಂಚಿನ ಮೇಲ್ಛಾವಣಿಯಂತೂ ಬಹುತೇಕ ಬೆಂಕಿಗೆ ಆಹುತಿಯಾಗಿರುವುದನ್ನು ನಾವು ಈ ವಿಡಿಯೋದಲ್ಲಿ ನೋಡ್ಬೋದು. ಮತ್ತು ಸ್ಥಳೀಯರು ಕೂಡ ಮಾಹಿತಿಯನ್ನು ನೀಡಿರುತ್ತಾರೆ. ಇದೊಂದು ದೊಡ್ಡ ಆಘಾತ ಅಂತಾನೆ ಹೇಳ್ಬೋದು. ಮನೆ ಒಂದು ಆಧಾರ ಸ್ತಂಭವಾಗಿರ್ತದೆ. ಆ ಮನೆಯೇ ಕುಸಿದು ಹೋದಾಗ ಆ ಮನೆಯಲ್ಲಿದ್ದ ವಾರಸುದಾರನಿಗಾಗಿರ್ಬೋದು, ಮನೆಯ ಸದಸ್ಯರಿಗಾಗಿರ್ಬೋದು ಏನು ಮಾಡಬೇಕು ಅಂತಲೇ ದಿಕ್ಕು ಕೂಡ ತೋಚೋದಿಲ್ಲ. ಇದು ಮನೆಯಲ್ಲಿರುವಂತಹ ಪ್ರತಿಯೊಂದು ವಸ್ತುಗಳು ಕೂಡ ಸುಟ್ಟು ಹೋಗಿರುವಂಥದ್ದು. ಅಂದರೆ ಅಲ್ಲಿ ದಾಖಲೆ ಪತ್ರಗಳು ಏನಿತ್ತೋ, ಇವರ ಭಜನೆಯಲ್ಲಿ ಸಿಕ್ಕಿರುವಂಥ ಶೀಲ್ಡ್ಗಳಾಗಿರ್ಬೋದು, ಪುಸ್ತಕಗಳು ಮತ್ತು ಇನ್ನಿತರ ಎಲ್ಲ ವಸ್ತುಗಳು ಇವೆಲ್ಲವೂ ಕೂಡ ಸುಟ್ಟು ಕರಕಲಾಗಿ ಹೋಗಿದೆ. ಕೆಲವೊಂದು ಪಾತ್ರೆಗಳು, ಅವರ ಬಟ್ಟೆ ಆಗಿರ್ಬೋದು, ಮಕ್ಕಳ ಯೂನಿಫಾರ್ಮ್ ಆಗಿರ್ಬೋದು, ಮಕ್ಕಳ ಪುಸ್ತಕ, ಮತ್ತು ಅವರ 10ನೇ ಕ್ಲಾಸ್ ಮಗಳೊಬ್ಬಳು ಫಸ್ಟ್ PUCಯಲ್ಲಿ ಓದ್ತಾ ಇದ್ದಾಳೆ. ಸೊ ಅವಳ ಒಂದು 10ನೇ ಕ್ಲಾಸಿದು ಏನು ಮಾರ್ಕ್ಸ್ ಕಾರ್ಡ್ ಏನಿದೆಯೋ, ಅವರ ಪ್ರತಿಯೊಬ್ಬರ ಆಧಾರ್ ಕಾರ್ಡ್, ಇದು ವೋಟರ್ ID ಇವೆಲ್ಲವೂ ಕೂಡ ಸುಟ್ಟು ಕರ್ಕಲಾಗಿ ಬೂದಿಯಾಗಿ ಹೋಗಿರುವಂಥದ್ದು. ಅಷ್ಟೇ ಒಂದು ವಿಶೇಷ ಏನು ಅಂತ ಹೇಳಿದರೆ, ದೇವರ ಕೋಣೆಯಲ್ಲಿ ನೋಡೋದಾದರೆ ಕೂಡ ಎಲ್ಲ ಕೂಡ ಸುಟ್ಟು ಕರ್ಕಲಾಗಿ ಹೋಗಿದೆ. ಆದರೆ ಅಲ್ಲಿ ಭಕ್ತಿ ರಸಮಂಜರಿ ಸಿಂಧು ಅನ್ನುವಂಥದ್ದು ಒಂದು ಪುಸ್ತಕ ಏನಿದೆಯೋ ಅದು ಏನೂ ಆಗಲಿಲ್ಲ. ಮತ್ತೊಂದು 2-3 ಫೋಟೋ ಕೂಡ ಹಾಗೇ ಉಳಿದಿದೆ. ಇನ್ನು ಅವ್ರದ್ದು ಟೈಲರಿಂಗ್ ಮಿಷಿನ್ ಇವೆಲ್ಲವೂ ಕೂಡ ಸುಟ್ಟು ಬೂದಿಯಾಗಿ ಹೋಗಿದೆ. ಅವರು ಹೇಳ್ತಾರೆ 12-13 ಲಕ್ಷಕ್ಕಿಂತಲೂ ಅಧಿಕವಾಗಿ ಸುಟ್ಟು ಹೋಗಿರುವಂಥದ್ದು ಅಂತ ಹೇಳಿ. ದೈವದ ಮನೆ ಮಂಚಾಗಿರ್ಬೋದು, ಮತ್ತು ಕೆಲವೊಂದು ಅಲ್ಯೂಮಿನಿಯಂ ಪಾತ್ರೆ ಇತ್ತು, ಅದು ಕೂಡ ಈ ಬೆಂಕಿಯ ತೀವ್ರತೆ ಏನಿದೆಯೋ ಅದಕ್ಕೆ ಕೂಡ ಅದು ಸುಟ್ಟು ಕರ್ಕಲಾಗಿ ಹೋಗಿದೆ. ಕಡಿಮೆ ಸುಟ್ಟದು ಅಂತ ಹೇಳಿದರೆ ಅಡುಗೆ ಕೋಣೆ ಅಂತ ಹೇಳ್ಬೋದು. ಪ್ರತಿಯೊಂದು ಕೂಡ ಅವರ ಮನೆಯಲ್ಲಿ ಸುಟ್ಟು ಬೂದಿಯಾಗಿದೆ. ಪ್ರತಿಯೊಂದನ್ನು ಕೂಡ ಅವರು ಇನ್ನೂ ಹೊಸದಾಗಿ ತಯಾರಿ ಮಾಡಬೇಕು, ಇನ್ನೂ ಹೊಸದಾಗಿ ಮಾಡುವಂಥದ್ದು. ಆದರೆ ಕೊನೆಗೂ ಅವರೊಂದು ಮಾತನ್ನು ಹೇಳ್ತಾರೆ. ಅವರು ನಿಜವಾಗ್ಲೂ ತುಂಬಾ ಧೈರ್ಯಶಾಲಿ ಅಂತಲೇ ಹೇಳ್ಬೋದು ನಾವು. ಯಾಕೆಂತ ಹೇಳಿದರೆ ಅವರು ಕೊನೆಗೊಂದು ಮಾತನ್ನು ಹೇಳ್ತಾರೆ, ನಾನು ದೇವರ ಸೇವೆ ಮಾಡಿದ್ದಕ್ಕೆ ನನಗೆ ಯಾವುದು ಉಳಿಬೇಕೋ ಅದನ್ನು ದೇವರು ಉಳಿಸಿದ್ದಾರೆ ಅಂತ ಹೇಳಿ. ನಾವು ವಸ್ತುವನ್ನು ಮತ್ತೆ ಕೂಡ ನಾವು ತಯಾರಿಸ್ಬೋದು, ಮತ್ತೆ ಕೂಡ ತಗೊಂಡು ಬರ್ಬೋದು. ಆದರೆ ಜೀವಕ್ಕೆ ಏನಾದರೂ ಆಗ್ತಿದ್ರೆ ನಾನೇನು ಮಾಡಲಿಕ್ಕೂ ಸಾಧ್ಯ ಆಗ್ತಾ ಇರಲಿಲ್ಲ. ನಾನು ದೇವರ ಸೇವೆ ಮಾಡಿದ್ದಕ್ಕೆ ನನಗೆ ಯಾವುದು ಉಳಿಬೇಕೋ ಅದನ್ನು ದೇವರು ಉಳಿಸಿದ್ದಾರೆ ಅಂತ ಹೇಳಿ ಅವರೊಂದು ಧೈರ್ಯದ ಮಾತುಗಳನ್ನು ಹೇಳ್ತಾರೆ. ಸುಟ್ಟು ಕರ್ಕಳದ ಇವೆಲ್ಲವನ್ನು ಕೂಡ ನಾನು ಮತ್ತೆ ಸಂಪಾದಿಸ್ಬೋದು, ಆದರೆ ಜೀವವನ್ನು ಮತ್ತೆ ಸಂಪಾದಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದು ನಾನು ದೇವರ ಸೇವೆ ಮಾಡಿದ್ದಕ್ಕೆ ದೇವರು ಕೊಟ್ಟಂತಹ ಒಂದು ದೊಡ್ಡ ಕೊಡುಗೆ ಅಂತಲೇ ಹೇಳ್ಬೋದು. ಹಾಗೆ ನನ್ನ ಮನೆಯವರು ಕೂಡ ದೇವರನ್ನು ನಂಬಿದ್ದಕ್ಕೆ ದೇವರು ಇಷ್ಟೊಂದು ದೊಡ್ಡ ಒಂದು ಜೀವವನ್ನು ನನಗೆ ಉಳಿಸಿಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾನು ಮತ್ತೆ ಸಂಪಾದನೆ ಮಾಡಬೇಕು. ಸಂಪಾದನೆ ಮಾಡಲಿಕ್ಕೆ ಆಗದೇ ಇರುವುದನ್ನು ದೇವರು ನನಗೆ ಉಳಿಸಿಕೊಟ್ಟಿದ್ದಾರೆ. ಇವೆಲ್ಲವನ್ನು ನಾನು ಮತ್ತೆ ಸಂಪಾದನೆ ಮಾಡಬೇಕು. ನನ್ನ ಜೊತೆ ಸಮಾಜ ಇದೆ, ಎಲ್ಲರೂ ಕೂಡ ನನ್ನ ಕೈ ಜೋಡಿಸ್ಬೋದು ಅನ್ನುವಂತಹ ಒಂದು ಭರವಸೆಯ ಗಟ್ಟಿ ಧೈರ್ಯದ ಮಾತುಗಳನ್ನು ಅವರು ಹೇಳ್ತಾರೆ. ನಾವೆಲ್ಲರೂ ಕೂಡ ಅವರಿಗೆ ಒಂದು ಕೈ ಜೋಡಿಸೋಣ. ನಾನು ಈ ವಿಡಿಯೋವನ್ನು ಮಾಡಿರೋ ಮುಖ್ಯ ಉದ್ದೇಶ ಏನು ಅಂತ ಹೇಳಿದರೆ, ಎಲ್ಲರೂ ಕೂಡ ಅವರಿಗೆ ಜೊತೆಯಾಗಿ ನಿಲ್ಲೋಣ. ಒಬ್ಬರು ಅತ್ಯದ್ಭುತವಾದಂತಹ ಒಬ್ಬ ಭಜಕರು ಅಂತಲೇ ಹೇಳ್ಬೋದು. ನಿಸ್ವಾರ್ಥ ಮನಸ್ಸುಳ್ಳವರು, ಯಾರನ್ನೇ ಕಂಡರೂ ಮಾತನಾಡಿಸುವ ಸ್ವಭಾವವನ್ನುಳ್ಳವರು, ಅದೆಷ್ಟೋ ಪ್ರಶಸ್ತಿಗಳನ್ನು ತನ್ನ ಮುಡಿಗೇರಿಸಿಕೊಂಡವರು. ಎಷ್ಟೇ ಪ್ರಶಸ್ತಿಗಳನ್ನು ಪಡೆದಿದ್ದರೂ ಕೂಡ ಸಾಮಾನ್ಯ ಒಬ್ಬ ಭಜಕರಂತೆ ಎಲ್ಲರ ಜೊತೆ ಬೆರೆಯುವಂತಹ ಒಬ್ಬ ವ್ಯಕ್ತಿತ್ವ ಉಳ್ಳವರು. ಅನೇಕ ತಂಡಗಳನ್ನು ರಚನೆ ಮಾಡಿದ್ದಾರೆ ಇವರು. ಮತ್ತು ಮುಂಬೈಯಿಂದ ಹಿಡಿದು ಎಷ್ಟು ಸಾಧ್ಯವೋ ಎಲ್ಲೆಲ್ಲಿಗೂ ತನ್ನ ಭಜನೆಯ ಸೇವೆಯನ್ನು ನೀಡಲಿಕ್ಕೆ ಹೋದವರು. ಅವರು ಮಾತ್ರವಲ್ಲದೆ ಅವರ ಶಿಷ್ಯಂದರನ್ನು ಹಾಗೂ ಇನ್ಯಾರೆಲ್ಲ ಭಜಕರು ಇದ್ದಾರೋ ಅವರೆಲ್ಲರನ್ನು ಕೂಡ ಒಟ್ಟುಗೂಡಿಸಿ ಭಜನಾ ಸೇವೆಯನ್ನು ಮಾಡಿ ಬರುವಂಥವರು. ಇವತ್ತು ಅವರ ಮನೆಯ ಪರಿಸ್ಥಿತಿ ತುಂಬ ಅಂದರೆ ತುಂಬ ಕಷ್ಟದ ಪರಿಸ್ಥಿತಿಯಲ್ಲಿ ಇರೋದು ನಾವೆಲ್ಲರೂ ಕೂಡ ನೋಡಿದ್ದೇವೆ.
ಹಾಗಾಗಿ ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನು ಅಂತ ಹೇಳಿದರೆ, ನಾವೆಲ್ಲರೂ ಕೂಡ ಅವರಿಗೆ ಕೈ ಜೋಡಿಸೋಣ, ನಾವೆಲ್ಲರೂ ಕೂಡ ಅವರಿಗೆ ಜೊತೆಯಾಗಿ ನಿಲ್ಲೋಣ. ನಾನು ಈ ವಿಡಿಯೋದಲ್ಲಿ ಗೂಗಲ್ ಪೇ ನಂಬರ್ ಅಥವಾ ಸ್ಕ್ಯಾನರನ್ನು ಹಾಕಿರ್ತೇನೆ. ದಯವಿಟ್ಟು ಅದಕ್ಕೆ ಸ್ಕ್ಯಾನ್ ಮಾಡೋದಾಗಿರ್ಬೋದು, ಗೂಗಲ್ ಪೇ ಮಾಡೋದಾಗಿರ್ಬೋದು, ನಿಮ್ಮ ಒಂದು ನಿಸ್ವಾರ್ಥ ಮನಸ್ಸಿನಿಂದ ಅವರಿಗೆ ನಾವೆಲ್ಲರೂ ಕೂಡ ಸಹಾಯವನ್ನು ಮಾಡೋಣ. ಅವರ ಸಾಧನೆಯ ಕುರಿತಾಗಿ ನಾನು ಈ ಸ್ಕ್ಯಾನರ್ ಏನು ಹಾಕಿದ್ದೇನೋ ಅದರಲ್ಲಿ ಕೂಡ ನೀವು ಓದ್ಬೋದು. ಅವರು ಎಷ್ಟೊಂದು ಸಾಧನೆಯನ್ನು ಮಾಡಿರುವಂತಹ ಭಜನೆಯ ಗುರುಗಳು ಅಂತಲೇ ನೋಡ್ಬೋದು. ಹಾಗೆ ನೋಡಿ, ಸ್ಕ್ಯಾನರು ಹಾಕಿದ್ದೇನೆ. ಹಾಗೆಯೇ ಅವರ ಒಂದು ಅಕೌಂಟ್ ನಂಬರ್ ಏನಿದೆ ಅದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೇನೆ. ದಯವಿಟ್ಟು ಸಾಧ್ಯವಾದಷ್ಟು ಜನ ನಾವು ಸಹಾಯವನ್ನು ಮಾಡೋಣ, ಇವ್ರ ಜೊತೆ ನಿಲ್ಲೋಣ. ಹಾಗೆಯೇ ಈ ವಿಡಿಯೋವನ್ನು ಇನ್ನೊಬ್ಬರಿಗೆ ಕೂಡ ತಲುಪಿಸಿ ಮತ್ತೊಬ್ಬರು ಕೂಡ ಅವರಿಗೆ ಸಹಾಯವನ್ನು ಮಾಡುವಂತಹ ಒಂದು ಕೆಲಸವನ್ನು ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.